ಈಗ ಈ ಒಂದು ವಿನೀತ ಭಾವ, ಈ ಒಂದು ಯಶಸ್ಸು ಎಲ್ಲಿ ಆದಿ ತಪ್ಪಿತು ಅನಿಸುತ್ತೆ ತಮಗೆ? ನನಗೆ ಆಶ್ಚರ್ಯ ಆಗ್ತಾ ಇದ್ದಿದ್ದು ಅವನ ಆ ವಿನೀತತೆ ಹಾದಿ ತಪ್ಪಿದೆ ಅಂದರೆ ಅವನಿಗೆ ಒಂದು ಅವನ ಶಿಕ್ಷಣದ ಕೊರತೆ, ಇನ್ನೊಂದು ಅವನಿಗೆ ಸಿಕ್ಕಂಥ ಲೋಫರ್ ಫ್ರೆಂಡ್ಸ್ಗಳು ಅವನು ಆಯ್ಕೆ ಮಾಡ್ಕೊಂಡಿದ್ದು. 10ನೇ ಕ್ಲಾಸ್ ಓದ್ದವನಿಗೆ ನೋಡಿ, ಸುದೀಪಿಗೆ ಹಾಗೆ ಫ್ರೆಂಡ್ಸ್ ಸರ್ಕಲ್ ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಎಜುಕೇಟೆಡ್ ಸುದೀಪ್, ಮತ್ತು ಅವನಿಗೆ ಅವನ ಸಂಸ್ಕಾರ ಇದು ವರ್ಕೌಟ್ ಆಗುತ್ತೆ ಅಲ್ಲಿ. ನೋಡಿ, ಯಾವುದೇ ನಟರನ್ನು ನೋಡಿ ಅವರಿಗೆ ಸಿಗುವ ತನ್ನ ಫ್ರೆಂಡ್ಸನ್ನು ನೋಡಿ ಅವನನ್ನು ಅಳಿಬೋದು ಅಂತ ಒಂದು ಗಾದೆ ಇದೆ ಅಲ್ವಾ. ಕಾರ್ಯಪ್ಪ ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ನನ್ನ ಸ್ನೇಹಿತರು ಯಾರು ಅಂತ ನೋಡಿದ್ರೆ ಸಹವಾಸ ದೋಷ ಮತ್ತು ಹೆಂಡ, ಮತ್ತು ಅವನು ಆ ಮೊದಲ ಹೆಂಡತಿಗೆ ಚಿತ್ರಹಿಂಸೆ ಕೊಟ್ಕೊಂಡು ಅದೆಲ್ಲ ಸುದ್ದಿಯಾಗಿ ಮೀಡಿಯಾದವರು ಅವನನ್ನು 2 ವರ್ಷ ಬ್ಯಾನ್ ಮಾಡಿ, ಯಾವ ನಟನನ್ನು 2 ವರ್ಷ ಹೀಗೆ ಬ್ಯಾನ್ ಮಾಡಿದೆ? ಎಲ್ಲಿ? ಅಂಬರೀಷ್ ಇಡೀ ಸಿನಿಮಾ ಇಂಡಸ್ಟ್ರಿನ ಉತ್ಕೃಷ್ಟ ಕೇಸಿದವರು. ರಾಜ್ಕುಮಾರರ ವಿನೀತತೆ ಅವನು ಕಲ್ತ್ಕೊಳ್ಳಿಲ್ಲ, ಆ ವಿನಯ ಕಲ್ತ್ಕೊಳ್ಳಿಲ್ಲ. ಅವನ ತಂದೆ ವಿಲನ್, ಡಾಕ್ಟರ್ ರಾಜ್ಕುಮಾರ್ ಹೀರೋ ವಿಲನ್ ಆಗಿದ್ದರು. ಆ ವಿಲನ್ನ ಆ ವಿನೀತತೆ ಏನಿದೆ. ಶರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ 30 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರಾಜ್ಕುಮಾರ್ನ ಫಾಲೋ ಮಾಡ್ತಿದ್ದ ಆತ, ಇವನು ಅದು ಯಾರನ್ನೂ ಫಾಲೋ ಮಾಡಲಿಲ್ಲ. ಅಂದರೆ ತೂಗುದೀಪ್ ಶ್ರೀನಿವಾಸ್ ಅವರು ಸಿನಿಮಾ ರಂಗದಲ್ಲಿ ವಿಲನ್ ಆಗಿ ನಿಜ ಜೀವನದಲ್ಲಿ ಹೀರೋ ಆದರು, ಈತ ಸಿನಿಮಾದಲ್ಲಿ ಹೀರೋ ಆಗಿ ನಿಜ ಜೀವನದಲ್ಲಿ ವಿಲನ್ ಆಗಿಬಿಟ್ರ? 100% ಆದ, 100%. ಯಾಕೆಂದರೆ ಅವನಿಗೆ ಅವನು ಯಾರು ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿದ್ದ. ಮತ್ತು ಅವನ ಒಳ್ಳೆಯ ಗುಣಗಳನ್ನು ಅವನು ಅದನ್ನು ಉಪಯೋಗಿಸ್ಕೊಳ್ಳದೇ ಹೋದ. ಅವನ ಒಳ್ಳೆಯ ಗುಣಗಳು ಯಾವುದು? ಗೋವು ಸಾಕ್ತಾಯಿದ್ದ, ತೋಟ ಮಾಡ್ತಾಯಿದ್ದ, ರೈತರ ಬಗ್ಗೆ ಅವನಿಗಿದ್ದಂಥ ಕಾಳಜಿ ಯಾವ ನಟನಿಗಿಲ್ಲ. ಭೂಮಿ, ಭತ್ತ, ಗೋವು ಇದೆಲ್ಲ ಇದೆಯಲ್ಲ, ಅದು ಯಾವ ನಟ ಅದನ್ನು ಬಿಟ್ಟು ಅದರ ಜೊತೆಗೆ ಒಂದು ದೌರ್ಬಲ್ಯ ಇತ್ತಲ್ಲ, ಹಿಟ್ಲರಿಗೂ ದೌರ್ಬಲ್ಯ ಇತ್ತ, ಹೆಣ್ಣು, ಕುಡಿತ, ಅಹಂಕಾರ, ನನ್ನನ್ನು ಮೀರಿಸೋರು ಯಾರೂ ಇಲ್ಲ. ಯಾವುದೊಂದು ವೀಡಿಯೋ ನೋಡಿದೆ, ಏನೀಗ ಯಾವುದೋ ಹುಡುಗಿಯರ ಜೊತೆ 3 ಜನ 4 ಜನ ಅಂತ ಬರ್ಕೊಳ್ಳಿ, ತೊಡೆ ಮೇಲೆ ಕೂತಿದ್ದೆ 6 ಮೆಂಬರ್ಸ್ ಅಂತ ಬರ್ಕೊಳ್ಳಿ, ನಿಮ್ಮ ಖುಷಿಗೆ 10 ಮೆಂಬರ್ಸ್ ಓಕೆ. ಇದು ಅಹಂಕಾರ. ಸೊ ಅವ ಪ್ರೊಲೈಟ್ನೆಸ್ ಇಲ್ಲ. ಈಗಲೂ ಕೂಡ ನಾನು ಹೇಳ್ತೇನೆ, ನೀನು ನಿನ್ನ ತಪ್ಪನ್ನು ಈಗ ಎಲ್ಲರನ್ನ ಬೆಚ್ಚಿ ಬೀಳಿಸಿರುವಂಥ ಪ್ರಕರಣ ಅಂತ ಹೇಳಿದ್ರೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ, ಒಬ್ಬ ಅಭಿಮಾನಿಯ ಕೊಲೆ ಆಗಿದೆ. ಅದರಲ್ಲಿ ನಾನು ಹೌದು, ಅವನಿಗೆ ಮಾರ್ಗಗಳು ಬೇರೆ ಇತ್ತು. ಅವನು ತಪ್ಪು ಮಾಡಿದ್ದಾನೆ, ರೇಣುಕಾಸ್ವಾಮಿ ಹೊಲಸಾಗಿ ವಿಡಿಯೋ ಮಾಡಿದ್ದಾನೆ, ತಪ್ಪು ಅದು. ಅವನನ್ನು ತಿದ್ದೋದು ಬೇಡ, ಅವನಿಗೆ ಪನಿಷ್ಮೆಂಟ್ ಕೊಡೋದು ಮಾರ್ಗಗಳು ಅನೇಕ ಇವೆ, ಕಾನೂನನ್ನು ಕೈಗೆತ್ತಿಕೊಳ್ಳೋದಲ್ಲ. ಸಿನಿಮಾ ಮತ್ತು ಬದುಕು ಒಂದೇ ಅಲ್ಲ. ಸಿನಿಮಾದಲ್ಲಿ ಎತ್ತಾಕೊಂಡು ಬಂದ್ರೋ ಅಂತ ಹೇಳಿ ಅವನನ್ನು ಎತ್ತಾಕೊಂಡು ಬಂದು ಅವನಿಗೆ ಸಿಗರೇಟಲ್ಲಿ ಸುಟ್ಟು ಅವನಿಗೆ 4 ಬಾರಿಸಿ ಅವನ ರಕ್ಷಣೆಗೆ ಬಂದ 50 ಜನರನ್ನು ಇವನು ಹೊಡೆದು ಅದು ಸಿನಿಮಾ. ಅವನ ಬೆಂಬಲಿಗರೆಲ್ಲ ಶಿಳ್ಳೆ ಹಾಕೋದು, ಇದು ಬದುಕಲ್ಲಿ ಸಿನಿಮಾ ಬದುಕು ಬೇರೆ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದ ಮೂರ್ಖ. ಸಿನಿಮಾ ಮತ್ತು ಬದುಕು ಬೇರೆ ಬೇರೆ. ಸಿನಿಮಾದಲ್ಲಿ ಮಾಡಿದಾಗೆ ಬದುಕಲ್ಲಿ ಮಾಡೋಕ್ಕಾಗಲ್ಲ. ಇಲ್ಲಿ ಕಾನೂನಿದೆ. ಇಲ್ಲಿ ಕಪಾಲಕ್ಕೆ ಹೊಡೆದ್ರೆ ಪೊಲೀಸರು ಕೇಳ್ತಾರೆ. ಅವನಿಗೆ ಒಂದೇ ಒಂದು ಇದಿರೋದು, ಈಗ ಅವನ ಇಲ್ಲ ಅವನಿಗೆ ಅವನೇ ಇದು. ಮತ್ತು ಪವಿತ್ರ ಗೌಡ ಅವನ ಶನಿಯಾಗಿ ಬಂದಳು, ಅವನಿಗೆ ಅವನೇ ಶತ್ರು ಆದ. ಈಗ ಒಂದೇ ಒಂದಿದೆ, ಆ ಹೆಣ್ಣು ಮಗಳು ಪಾಪ ಗರ್ಭಿಣಿ, ಶನಿಯಾಗಿ ಬಂದಳು. ಅದು ನಾನು ಹೇಳ್ತಾರಲ್ಲ, ಅದು ನಂಬೋದೋ ಬಿಡೋದು, ಅದು ಒಬ್ಬನಿಗೆ ಶನಿ ಕಾಡ್ತದೆ ಅಂತ. ಶನಿ ಪವಿತ್ರ ಗೌಡನ ರೂಪದಲ್ಲಿ ಬಂದಳು. ಅವಳಿಗಾಗಿ ಇವನು ಇಷ್ಟೆಲ್ಲ ಮಾಡ್ದ. ಅವನೇನೋ ರೇಣುಕಾಸ್ವಾಮಿ ವಿಡಿಯೋ ಕಳಿಸಿದ್ದು ಅವಳಿಗಾಗಿ, ಅಸಹ್ಯ ವಿಡಿಯೋ ಕಳಿಸಿದ್ದು ಅವಳಿಗಾಗಿ. ಅವನು ಅವಳನ್ನು ಬಿಡು ಅಂತ ಹೇಳೋ ಕಾರಣಕ್ಕೆ ಕಳಿಸಿದ್ದ. ಅದಕ್ಕೆ ಅವನಿಗೆ ಪನಿಷ್ಮೆಂಟ್ ಕೊಡೋ ಮಾರ್ಗ ಇತ್ತು. ಪೊಲೀಸರಿಗೆ ಕೊಟ್ಟು ಅವನಿಗೆ 4 ತದಕಿ ಎಫ್.ಐ.ಆರ್ ಮಾಡ್ಬೋದಾಗಿತ್ತು. ಅದನ್ನೆಲ್ಲ ಬಿಟ್ಟು ಸತ್ತೋದ ಮೇಲೆ ಸಾಕ್ಷಿಯನ್ನು ನಾಶಪಡಿಸಿದ್ದು, ಆ ಹೆಣನ ಇವನು ಪೊಲೀಸಿಗೆ ತಿಳಿಸ್ಬೋದಾಗಿತ್ತು. ನನ್ನ ಹುಡುಗರು ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಸರ್, ನೋಡಿ ಇದು ಸತ್ತೋಗಿದ್ದಾರೆ ಹೇಳ್ಬೋದಾಗಿತ್ತು. ಎಲ್ಲವನ್ನೂ ಕೈ ಚೆಲ್ಲಿದ್ದಾರೆ. ಈಗ ಒಂದೇ ಒಂದು ದಾರಿ ಇರೋದು, ಅವನ ಅಭಿಮಾನಿಗಳಿಗೆ ಹೇಳ್ತೀನಿ, ಆ ಹೆಣ್ಣು ಮಗಳು ಅನಾಥವಾಗಿದ್ದಾಳೆ, ಅವಳು ಗರ್ಭಿಣಿಯಾಗಿದ್ದಾಳೆ, ಅವರಿಗೊಂದು ಬದುಕನ್ನು ಕಟ್ಟಿಕೊಡಿ. ನೀವೆಲ್ಲ ಸೇರಿ ಅವರಿಗೊಂದು ಮೊತ್ತವನ್ನು, ಹಣವನ್ನು ಸಂಗ್ರಹಿಸಿಕೊಡಿ. ಅದು ದೊಡ್ಡದು ಡಿ ಬಾಸಿನ ನೀವು ಮಾಡಬೇಕಾದ ಕೆಲಸ.